ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಆದ ಉಪ್ಪಿಟ್ಟು ಮಾಡಲು ಹೊರಟಿದ್ದೇವೆ. ಬೇಕಾಗಿರೋ ಐಟಮ್ಸ್: ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕಡಲೆಬೇಳೆ, ರವೆ, ಕರ್ಬೇವಿನ ಸೊಪ್ಪು. ಬಾಣಲಿಯಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇನ್ನು ಕರ್ಬೇವಿನ ಸೊಪ್ಪು ಹಾಕ್ತೀವಿ, ಮೆಣಸಿನಕಾಯಿ ಹಾಕ್ತಿದ್ದೀವಿ, ಕಡಲೆಬೇಳೆ ಹಾಕ್ಕೊತಿದ್ದೀವಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಈಗ ನಮ್ಮ ಗಿಡದಲ್ಲಿ ಕಿತ್ತಿರುವಂತಹ ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಹಾಕ್ಕೊಬೇಕು ಫ್ರೆಂಡ್ಸ್. ನೋಡಿ, ಈರುಳ್ಳಿ ಹಾಕ್ಕೊತಿದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ತುರಿದಿರುವಂತಹ ಶುಂಠಿ ಹಾಕ್ಕೊತಿದ್ದೀವಿ. ಇದೇ ಒಂದು ಸ್ಪೆಷಲ್ಲು ಉಪ್ಪಿಟ್ಟಿಗೆ. ಇದನ್ನು ಎಣ್ಣೆಯಲ್ಲಿ ತಿರ್ಗಿಸ್ಕೊಬೇಕು. ನೋಡಿ, ಇದೇ ರೀತಿ ಎಲ್ಲ ತಿರ್ಗಿಸ್ಕೊಂಡು ಎಲ್ಲ ತಿರ್ಗಿಸ್ಬೇಕು. ಇದು ಫ್ರೈ ಆಗ್ತಿದೆ. ಕಂಪ್ಲೀಟ್ಲಿ ಫ್ರೈ ಆಗಿದೆ. ಟೊಮೆಟೊ ಹಾಕ್ಕೊತಿದ್ದೀವಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀವಿ. ಇದು ಫ್ರೈ ಆಗ್ತಿದೆ ಫ್ರೆಂಡ್ಸ್. ನಾವೀಗ ನಿನ್ನೆ ಮಾಡಿರುವಂತಹ ತುಪ್ಪ ನೋಡೋಣ ಬನ್ನಿ. ನೋಡಿ, ಸೇಮ್ ಅಂಗಡಿ ತುಪ್ಪ ಇದ್ದಂಗೆ ಇದೆ. ನೀವು ಅನ್ನದ ಜೊತೆ ತಿಂತಾರೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಗಟ್ಟಿಯಾಗಿದೆ. ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ಹಾಗೇನೂ ಸ್ಟೋರ್ ಮಾಡಿ ತಿನ್ಬೋದು. ಈಗ ಬನ್ನಿ ನೋಡಿ, ಉಪ್ಪಿಟ್ಟಲ್ಲಿ ಇದೆಲ್ಲ ಸರಿ ಆಗಿದೆ. ನೋಡಿ ಫ್ರೆಂಡ್ಸ್, ಟೊಮೆಟೊ ಎಲ್ಲ ಫ್ರೈ ಆಗಿದೆ. ಈಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಕಲ್ಲುಪ್ಪು 2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ನೀರು ಹಾಕ್ತಿದ್ದೀವಿ. ಈಗ ನೀರು ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ನಮಗೆ ಟೈಮ್ ಇಲ್ದಿರೋವಾಗ ಮಾಡ್ಕೊಂಡಿರೋಂತಹ ಉಪ್ಪಿಟ್ಟು ನೀವು ಮಾಡ್ಕೊಂಡು ತಿನ್ಬೋದು. ನಿಮಗೆ ಯಾವಾಗಾದ್ರೂ ನೆಂಟರು ಬಂದರೆ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ. ತರಕಾರಿ ಹಾಕಿ ಇನ್ನೊಂದ್ಸಲಿ ನಾವು ವಿಡಿಯೋ ಮಾಡಿ ನೋಡಿಸ್ತೀವಿ. ಈ ರೀತಿ ರವೆ ನಿಧಾನವಾಗಿ ಹಾಕ್ಕೊಂಡು ತಿರುಗಿಸ್ಕೊಬೇಕು. ಗಂಟಿಲ್ದಿರೋ ಹಾಗೆ ತಿರುಗಿಸ್ಕೊಬೇಕು. ರವೆ ನಿಧಾನವಾಗಿ ಹಾಕ್ಕೊಬೇಕು ಈ ರೀತಿ. ಈಗ ಈ ರೀತಿ ಹಾಕ್ಕೊಂಡ್ಮೇಲೆ ಕುಕ್ ಮಾಡ್ಕೊಬೇಕು. ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಕುಕ್ ಮಾಡಿಕೊಂಡ್ರೆ ನಿಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ರುಚಿಕರವಾದಂತಹ ಉಪ್ಪಿಟ್ಟು ನೀವು ನಿಮ್ಮ ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.